ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರಿ ಅಂತ ಆರೈಸ್ತಾ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋ ಜಾಗ ದ ಫೇಮಸ್ MG ರೋಡ್ ಅಂಡ್ ಚರ್ಚ್ ಸ್ಟ್ರೀಟ್ ರೋಡ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಗೈಸ್, ನನ್ನ ಒಂದು ಈ ವಿಡಿಯೋ ಹೇ ಹಬೀಬಿ ಅನ್ನೋ ಒಂದು ರೆಸ್ಟೋರೆಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೆಸ್ಟೋರೆಂಟ್ ಇರೋದು MG ರೋಡ್ ಮೆಟ್ರೋ ಸ್ಟೇಷನ್ನಿಂದ ಓನ್ಲಿ 100 ಮೀಟರ್ಸ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ರೆಸ್ಟೋರೆಂಟು ವೈಬ್ ಹೇಗಿದೆ ಅಂದರೆ ಪಾಂಡಿಚೇರಿನೂ ಇಲ್ಲ, ಗೋವಾದಲ್ಲೋ ಎಲ್ಲೋ ನಾವು ಬೇರೆ ಕಡೆ ಇದ್ದೀವಿ ಅನ್ನೋ ಫೀಲ್ ಕೊಡ್ತಿದೆ. ಗೈಸ್, ನೋಡ್ತಾ ಇರ್ಬೋದು ನೀವು ಮೆಟ್ರೋ ಅಲ್ಲಿ ಬಂದ್ರೆ ಇಲ್ಲಿ ಮಹಾತ್ಮ ಗಾಂಧಿ ರಸ್ತೆ ಅಂತ ಇದೆ. ಈ ಮೆಟ್ರೋ ಇಳಿದ್ಬಿಟ್ಟು ಡೈರೆಕ್ಟ್ ಆಗಿ ಜಸ್ಟ್ 100 ಮೀಟರ್ಸ್ ವಾಕ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಇಲ್ಲೊಂದು ಸಿಗ್ನಲ್ ಕಾಣಿಸುತ್ತೆ. ಸಿಗ್ನಲ್ ಇಂದ ರೈಟ್ ತಗೊಂಡ್ರೆ ಚರ್ಚ್ ಸ್ಟ್ರೀಟ್ ರೋಡ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು MG ರೋಡ್ ಪಕ್ಕನೇ ಇರೋದು. MG ರೋಡ್ ಮೆಟ್ರೋ ಸ್ಟೇಷನ್ ಆರಾಮಾಗಿ ಬರ್ಬೋದು ನೀವು. ಗಾಯ್ಸ್, ಒಳಗಡೆ ಎಂಟ್ರಿ ಆಯ್ತಾ ಇದೀವಿ. ನೋಡ್ತಾ ಇರ್ಬೋದು ಇವಾಗ ಸಿಗ್ನಲ್ ದಾಟ್ಕೊಂಡು ಬರ್ತಿದೀವಿ. ಇಲ್ಲಿಂದಾನೇ ಶಾಪಿಂಗ್ ಸ್ಟಾರ್ಟ್ ಎಲ್ಲಾರ್ಗು. ಗಾಯ್ಸ್, ಇದೆ ಚರ್ಚ್ ಸ್ಟ್ರೀಟ್ ರೋಡ್. ಅಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು, ಬೈ ಮಿಸ್ಸಾಗಿ ನಾನು ವಿಡಿಯೋ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಫ್ರೆಂಡ್ಸ್, ವೀಕೆಂಡ್ ಬಂದರೆ ಸಾಕು, ಈ ನಾರ್ತ್ ಇಂಡಿಯನ್ಸು ಇಲ್ಲ ಕಪಲ್ಸು ಇಲ್ಲ ಫ್ಯಾಮಿಲಿಗಳು ಆಲ್ಮೋಸ್ಟು ಎಲ್ಲ ಈ ಚರ್ಚ್ ಸ್ಟ್ರೀಟ್ ರೋಡು, ಕೋರಮಂಗಲ, ಇಂದ್ರನಗರ ಕಡೆ ತುಂಬೋಗಿರ್ತಾರೆ. ಇಂಥ ಏರಿಯಾಗಳೆಲ್ಲ ನಾನು ನೋಡಿ ನಾನು ಬೆಂಗಳೂರಲ್ಲಿದ್ದೀನೋ ಇಲ್ಲ ಬೇರೆ ಯಾವುದಾದ್ರು ದೇಶದಲ್ಲಿದ್ದೀನೋ ಅಂತ ಅನಿಸ್ತಾ ಇರ್ತಿದ್ದೆ ಒಂದು ಟೈಮ್ ನನಗೆ. ಹಾಗೆ ನೆಕ್ಸ್ಟ್ ಟೈಮ್ ಯಾರಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು 4 ವೀಲರ್ ತರಕ್ಕೆ ಹೋಗ್ಬೇಡಿ. ಯಾಕಂದರೆ ಪಾರ್ಕಿಂಗ್ಗೆ ಜಾಗ ಇಲ್ಲ. 2 ವೀಲರ್ ತೊಗೊಬನ್ನಿ. 2 ವೀಲರ್ಗೆ ಪಾರ್ಕಿಂಗ್ ಎಲ್ಲ ಜಾಗ ಇದೆ. 4 ವೀಲರ್ ತಂದರೆ ಸುಮ್ಮನೆ ಪೊಲೀಸವರೆಲ್ಲ ಫೈನ್ ಹಾಕ್ತಾರೆ. ಗೈಸ್, ಹಂಗೆ ನೀವು ನೋಡ್ತಾ ಇರ್ಬೋದು, ಫುಡ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು, ಶೂಸ್ ಇರ್ಬೋದು, ಗಾಗಲ್ಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ. ಹೋಲ್ಸೇಲು ಸಿಗುತ್ತೆ ಮತ್ತು ನಾರ್ಮಲ್ ರೀಟೇಲಾಗಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಹೋಲ್ಸೇಲ್ಗಿಂತ ರೀಟೇಲ್ ಜಾಸ್ತಿ ಸಿಗುತ್ತೆ. ಎಕ್ಸ್ಪೆನ್ಸಿವ್ ಏರಿಯಾ ಅಂತ ಹೇಳ್ತಾರೆ MG ರೋಡ್ನ, ಚರ್ಚ್ ಸ್ಟ್ರೀಟ್ ರೋಡ್ನ. ಯಾಕೆ ಅಂದರೆ 5 ರೂಪಾಯಿ ಐಟಮ್ನ 50 ರೂಪಾಯಿಗೆ ಮಾರ್ತಾರೆ ಇಲ್ಲಿ. ಹಾಗೆ ನೀವು ಬಂದು ಏನಾದರೂ ಪರ್ಚೇಸ್ ಮಾಡೋದಿದ್ರೆ ನೋಡಿ, ಸ್ವಲ್ಪ ರಿಸರ್ಚ್ ಮಾಡಿ ಪರ್ಚೇಸ್ ಮಾಡಿ. ಗೊತ್ತಿಲ್ಲ ಅಂದ್ಬಿಟ್ಟು ತುಂಬ ಹೇಳ್ತಾರೆ ಅಮೌಂಟ್ನ. ಯಾರು ಗುರು ಇವನು ಸ್ಪೋರ್ಟ್ಸ್ ಕಾರ್ ತಂದವನು ಇಲ್ಲಿಗೆ? ಯಪ್ಪ, ಸಖತ್ತಾಗೈತೆ ಕಾರ್ ಮಾತ್ರ. ಈ ಕಾರ್ ವೀಡಿಯೋ ಮಾಡೋಕ್ಕೆ ಮತ್ತು ಫೋಟೋ ತಗೊಳ್ಳೋಕ್ಕೆ ಜನ ಇಲ್ಲಿ ತುಂಬವ್ರೆ. ಆ ಮಟ್ಟಕ್ಕೈತೆ ಕಾರ್ ಇಲ್ಲಿ. ಪೊಲೀಸ್ ಅವ್ರು ಬಂದು ಕಳಿಸ್ತವ್ರೆ ಕಾರ್ನ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಇಬ್ಬರು ಲೇಡಿ ಪೊಲೀಸ್ಗಳವ್ರೆ. ಬರೀ ಕಾರ್ ವೀಡಿಯೋ ಮತ್ತು ಫೋಟೋ ತಗೊಳ್ಳೋಕೆ ಈ ಮಟ್ಟಕ್ಕೂ ಜನ. ಇಬ್ಬರು ಪೊಲೀಸವ್ರು ಬಂದವ್ರೆ. ಕೆಳಗಡೆ ಸ್ವಲ್ಪನೂ ಗ್ಯಾಪೇ ಇಲ್ಲ ಗುರು, ನೆಲಕ್ಕೆ ಟಚ್ ಆಗಿರೋ ಥರನೇ ಐತೆ ಕಾರು. ಚೆನ್ನಾಗೈತೆ. ಫೈನ್ ಹಾಕಿದ್ರು, ಕಳಿಸ್ತವ್ರೆ ಇವಾಗ ಫೈನ್ ಹಾಕ್ಬಿಟ್ಟು ಪೊಲೀಸವರು. ಇಲ್ಲಿರೋರೆಲ್ಲ ಹೇಳ್ತವ್ರೆ ಬರೀ ಮ್ಯಾಡಿಫಿಕೇಷನ್ಗೆ 25 ಲ್ಯಾಕ್ ಖರ್ಚು ಮಾಡವ್ರೆ ಅಂತ. ಏನು ಕ್ರೇಜ್ ಇರ್ಬೇಕು ನೋಡಿ ಕಾರ್ದವ್ರಿಗೆ. ಎಲ್ಲಿ ನೋಡಿದ್ರು ಜನ, ಯಾವ ಕಡೆ ನೋಡಿದ್ರು ಜನ. ಯಪ್ಪ, ಈ ಮಟ್ಟಕ್ಕೂ ಜನ ಬರ್ತಾರ ನಿಜ. ಬಟ್ಟೆ ಮತ್ತು ಆ ಕ್ರಿಸ್ಮಸ್ ಅಂತ ಬಂದಿರೋ ಕಾರಣ ಕ್ರಿಸ್ಮಸ್ಗೆ ಹೇರ್ ಬ್ಯಾಂಡ್ ಬರುತ್ತೆ ಕ್ರಿಸ್ಮಸ್ದು, ಅದು ಮಾರ್ತವ್ರೆ. ಹೂವು ಮಾರ್ತವ್ರೆ, ಪಾನಿಪೂರಿ. ಯಪ್ಪ, ಈ ಮಟ್ಟಕ್ಕೂ ಜನ ಬರ್ತಾರ. ಅದರಲ್ಲಿ ಕಾರ್ಗಳು ಬೇರೆ ತಂದುಬಿಡ್ತಾರೆ ಕಾರ್ ಹೋಗ್ದಿರೋ ಜಾಗದಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಮಹಾತ್ಮ ಗಾಂಧಿ ಮೆಟ್ರೋ ಒಳಗಡೆನೂ ಐತೆ, ಒಳಗಡೆಯಿಂದನೂ ಬರ್ಬೋದು ನೀವು. ಬೈ ಮಿಸ್ಸಾಗಿ ನೀವು ಬೈಕ್ ತಂದು ತಪ್ಪಿದ್ರೆ, ಸೀಟ್ ಬೆಲ್ಟ್ ಹಾಕಿದ್ರೆ ಕಾರ್ ಓಡಿಸ್ಕೊಬಂದರೆ 100% ಪೊಲೀಸವ್ರು ಫೈನ್ ಹಾಕ್ತಾರೆ. ನೋಡ್ತಾ ಇರ್ಬೋದು, ಆಲ್ರೆಡಿ ಫೈನ್ ಕಟ್ತವ್ರೆ ಇಲ್ಲಿ. ಹುಷಾರಾಗಿ ಬನ್ನಿ ಬರೋರು.
ಹಾಗೆ ಒಳಗಡೆ ಫುಡ್ ಕಾರ್ಟ್ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಬಿಗ್ ಫ್ಯಾಟ್ ರೋಲ್ ಅಂತ ಇರ್ಬೋದು, ತಪ್ಪದ್ರಲ್ಲಿ ಸಿ ಶಾಪ್ ಇರ್ಬೋದು, ಮತ್ತು ಡಿಪ್ ಆ್ಯಂಡ್ ಸ್ಲೈಸ್ ಇರ್ಬೋದು, ಅದೇ ಸ್ಟ್ರಾಬೆರಿಗೆಲ್ಲ ಚಾಕ್ಲೇಟ್ ಹಾಕಿ ಕೊಡ್ತಾರಲ್ಲ ಅದು, ಮತ್ತು ಕ್ಲಾತ್ ಶಾಪ್ ಇರ್ಬೋದು. ಇನ್ನೂ ಒಳಗಡೆ ದಾರಿ ಇದೆ. ಒಳಗಡೆ ಹೋಗಾದ್ಮೇಲೆ ಫಸ್ಟ್ ಸಿಗೋದೆ ಮೊಬೈಲ್ ಅಂಗಡಿ, ಮತ್ತು ವ್ಯಾನಿಟಿ ಬ್ಯಾಗ್ ಅಂಗಡಿ, ಟೆಡ್ಡಿ ಬೇರ್ ಅಂಗಡಿ, ಹುಡುಗಿರಿಗೆ ಫ್ಯಾಷನ್ ಅಂಗಡಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೈತೆ ಒಳಗಡೆ ಎಲ್ಲ ಹೋಲ್ಸೇಲ್ ಅಂತ ಹಾಕಿದ್ದಾರೆ. ಒಂದ್ಸರಿ ನೋಡ್ಬಿಟ್ಟು ತಗೊಳ್ಳಿ. ಆಲ್ಮೋಸ್ಟ್ ಜಾಸ್ತಿ ಹೆಣ್ಮಕ್ಳು ಹಾಕೊಳ್ಳೋ ಐಟಮೇ ಜಾಸ್ತಿ ಇಲ್ಲಿ ಮಾರ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಕಾರ್ಗೆ ಏನೇ ಬೇಕಂದ್ರೂ ಟಾಯ್ಸ್ಗಳು ಸಿಗುತ್ತೆ ಇಲ್ಲಿ ನಿಮಗೆ. ಮತ್ತು ಸೆಂಟ್ ಅಂಗಡಿನೂ ಇದೆ ಗಾಯ್ಸ್. ಹಂಗೆ ನೋಡ್ತಾ ಇರ್ಬೋದು KFC ಇದೆ, ಬಿಗ್ ಬ್ಯಾಗ್ ಶಾಪ್ ಇದೆ, ಮೆಕ್ಡೊನಾಲ್ಡ್ಸ್ ಇದೆ. ಎಲ್ಲ ಫುಡ್ ಕಾರ್ಟ್ಗಳು ಇಲ್ಲೂ ಇದೆ MG ರೋಡಲ್ವೇ. ಜನ ಮುಂದೆ ಹೋಗೋಕ್ಕೆ ಬಿಡಲ್ಲ ಅಂತಾರೆ. ಅಲ್ಲಲ್ಲೇ ನಿಂತ್ಕೊಂಡು ಅರ್ಧ ಅವರು ಟೈಮ್ ವೇಸ್ಟ್ ಮಾಡಿಸ್ಕೋತಾರೆ, ನಮಗೂ ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಪಬ್ಗೆ ಏನಾದರೂ ಹೋಗ್ಬೇಕಂದ್ರೆ ನೀವು ಇಲ್ಲಿ ಪಬ್ಬು ಇದೆ, ಪಬ್ಗೂ ಹೋಗ್ಬೋದು. ಕ್ರಿಸ್ಮಸ್ದು ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ. ಇಲ್ಲೊಂದು ಪಬ್ ಇದೆ, ಈ ಪಬ್ಗೂ ಹೋಗ್ಬೋದು. ಟೋಟಲ್ 3-4 ಪಬ್ ಇದೆ. ಫ್ಯಾಮಿಲಿ ಎಲ್ಲ ಹೋಯ್ತಿದ್ದಾರೆ ನೋಡಿ ಪಬ್ಗೆ. ಗೈಸ್, ಹಾಗೆ ಇವಾಗ ಕ್ರಿಸ್ಮಸ್ ಇರೋ ಕಾರಣ ಕ್ರಿಸ್ಮಸ್ ಬಿಗ್ ಸೇಲ್ ಅಂತ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಕಾರ್ಟ್ಗಳು ಹಾಕಿದ್ದಾರೆ. ಇಯರಿಂಗ್ಸ್ ಇರ್ಬೋದು, ಸ್ಲಿಪ್ಪರ್ಸ್ ಇರ್ಬೋದು, ಶೂಸ್ ಇರ್ಬೋದು, ಕ್ಲಾತ್ಸ್ ಇರ್ಬೋದು. ಇಲ್ಲೇ ನೋಡ್ತಾ ಇರ್ಬೋದು ನೀವು, ಸುಮಾರು ಒಂದು 15 ಕಾರ್ಟ್ ಹಾಕಿದ್ದಾರೆ. ವ್ಯಾನಿಟಿ ಬ್ಯಾಗ್ ಇರ್ಬೋದು, ಡ್ರೆಸ್ಸಸ್ ಇರ್ಬೋದು, ಹೋಲ್ಸೇಲ್ ಇದೆ. ತಗೊಳ್ಳೋರು ಬಂದು ತಗೋಬೋದು. ಕ್ರಿಸ್ಮಸ್ ಮುಗಿಯೋ ಗಂಟೆ ಅಷ್ಟೇ ಇರೋದು. ಅದಾದಮೇಲೆ ಈ ಅಂಗಡಿಗಳೆಲ್ಲ ಎತ್ಬಿಡ್ತಾರೆ. ಫ್ರೆಂಡ್ಸ್, ಇದು ನನ್ನ ಮೋಸ್ಟ್ ಫೇವ್ರೆಟ್ ಶವರ್ಮಾ, ಸ್ಮೋಕಿ ಡೋಕಿ ಶವರ್ಮಾ ಅಂತ. ಇದು ಯಾವುದೇ ತರ ಪ್ರಮೋಷನ್ ಅಲ್ಲ, ನನ್ನ ಫೇವ್ರೆಟ್ ರೆಸಿಪಿ ಮಾಡೋ ಒಂದು ಶವರ್ಮಾ ಇದು. ಎಲ್ಲೇ ಇದ್ರು ಇದು ನಾನ್ ಬಿಡಲ್ಲ, ಯಾವುದೇ ಏರಿಯಾದಲ್ಲಿ ಇದ್ರು ಬಿಡಲ್ಲ ಇದು. ನಂಗೆ ಶವರ್ಮಾ ತಿನ್ಬೇಕಂದಾಗೆಲ್ಲ ನಾನ್ ತಿನ್ನ ಶವರ್ಮಾ ಬಂದು ಸ್ಮೋಕಿ ಡೋಕಿ ಶವರ್ಮಾ. ಯಾಕಂದ್ರೆ ಹೈಜಿನಿಕ್ ಆಗಿ ನಮ್ಮ ಎದುರುಗಡೆ ಮಾಡ್ಕೊಡ್ತಾರೆ, ಅದಕ್ಕೇನೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ನೋಡಿದ್ರಲ್ಲ, ಚರ್ಚ್ ಸ್ಟ್ರೀಟ್ ನ, ಬ್ರಿಗೇಡ್ ರೋಡ್ ನ ಎಲ್ಲ ನೀಟಾಗಿ ಕವರ್ ಮಾಡಿ ಎಕ್ಸ್ಪ್ಲೋರ್ ಮಾಡಿದೀನಿ. ಇವಾಗ ಜಾಸ್ತಿ ಕ್ರಿಸ್ಮಸ್ ಇರೋ ಕಾರಣ ಹೆವಿ ಕ್ರೌಡ್ ಇದೆ. ಇಲ್ಲಾಂದ್ರೆ ಸಂಡೇ ಆಲ್ಮೋಸ್ಟ್ ಕ್ರೌಡ್ ಇರುತ್ತೆ. ನೀವು ನಿಮ್ ಫ್ಯಾಮಿಲಿ ಜೊತೆ ಬಂದು ಎಕ್ಸ್ಪ್ಲೋರ್ ಮಾಡಿ, ಫ್ರೆಂಡ್ಸ್ ಜೊತೆ ಬನ್ನಿ. ಚೆನ್ನಾಗಿದೆ, ಎಲ್ಲ ನೋಡೋಂತ ಪ್ಲೇಸ್ ಗಳೇ, ಶಾಪಿಂಗ್ ಮಾಡೋ ಅಂತದ್ದೇ ಎಲ್ಲ ಇಟ್ಟಿರ್ತಾರೆ. ಫುಡ್ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ಹೆವಿ ಕಾಸ್ಟ್ಲಿ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.